ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಲೆಜ್ ಪಿನ್. ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಂದರೆ ಕರ್ನಾಟಕ TET ಇದರ ಬಗ್ಗೆ ಪ್ರಮುಖ ದಿನಾಂಕಗಳು ಹಾಗೂ ಪ್ರಮುಖ ಮಾಹಿತಿಗಳನ್ನು ನೋಡುತ್ತಾ ಹೋಗೋಣ. ಒಂದನೇದಾಗಿ, ಇದು ಕರ್ನಾಟಕ ಸರ್ಕಾರದಿಂದ ಪ್ರತಿ ವರ್ಷ ಆಗುವಂತಹ ಪರೀಕ್ಷೆ. ನೀವು ಶಿಕ್ಷಕರಾಗಬೇಕೆಂದರೆ ಕಡ್ಡಾಯವಾಗಿ ಅರ್ಹತೆಯನ್ನು ಪಡೆಯಬೇಕು. ಇಲ್ಲಿ ಕೆಲವು ದಿನಾಂಕ ಹಾಗೂ ಮಾಹಿತಿಗಳನ್ನು ನೋಡುತ್ತಾ ಹೋಗೋಣ. ಕರ್ನಾಟಕ ಸರ್ಕಾರದಿಂದ ಅರ್ಜಿಯನ್ನು ತುಂಬುವ ಪ್ರಕ್ರಿಯೆ ಚಾಲನೆಯಲ್ಲಿದೆ. ಇದೇ 23/10/2025ರಿಂದ 9/11/2025 ನೀವು ಆನ್ಲೈನ್ದಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ನಂತರ ಸರ್ಕಾರದಿಂದ ಪರೀಕ್ಷೆ ದಿನಾಂಕವನ್ನು ಕೂಡ ನಿಗದಿಯಾಗಿದೆ. ಪತ್ರಿಕೆ 1 7/12/2025 ಭಾನುವಾರ ಅಂದರೆ ಸಂಡೇ ಬೆಳಿಗ್ಗೆ 9:30ರಿಂದ 12 ಗಂಟೆಯವರೆಗೆ. ನಂತರ ಪತ್ರಿಕೆ 2 7/12/2025 ಮಧ್ಯಾಹ್ನ ಅವಧಿಯಲ್ಲಿ ಅಂದರೆ 2 ಗಂಟೆಯಿಂದ 4:30 ಗಂಟೆಯವರೆಗೆ ಪರೀಕ್ಷೆಯನ್ನು ನಡೆಸಲಾಗುವುದು. ಕರ್ನಾಟಕ ಸರ್ಕಾರದಿಂದ ಪ್ರಥಮ ಬಾರಿಗೆ ಫಲಿತಾಂಶ ದಿನಾಂಕವನ್ನು ಸಹ ನಿಗದಿಯಾಗಿದೆ. ಅಂದರೆ 31/12/2025 ಪರೀಕ್ಷಾ ಫಲಿತಾಂಶವನ್ನು ಆನ್ಲೈನ್ದಲ್ಲಿ ಲಭ್ಯವಾಗುವುದು. ಈಗ ನೀವು ಮುಂದೆ ಅರ್ಹತಾ ಬಗ್ಗೆ ನೋಡುತ್ತಾ ಹೋಗಿದ್ದರೆ, ನೀವು ಪೇಪರ್ 1 PUC ಮಾಡಿ D.Ed ಮಾಡಿ ನೀವು ಪತ್ರಿಕೆ 1 ಬರೆಯಬಹುದು. ಇಲ್ಲಿ 1 to 5 ಅಂದರೆ ಶಾಲೆಯಲ್ಲಿ ನೀವು 1ರಿಂದ 5ನೇವರೆಗೆ ನೀವು ಪಾಠ ಬೋಧನೆ ಮಾಡಬಹುದು. ನೀವು ಪದವಿಯನ್ನು ಹೊಂದಿದರೆ D.Ed ಪ್ಲಸ್ ಪದವಿ ಹೊಂದಿದರೆ ನೀವು ಪೇಪರ್ 1 ಹಾಗೂ ಪೇಪರ್ 2 ಎರಡನ್ನೂ ಸಹ ಬರೆಯಬಹುದು. ನಂತರ ನಿಮ್ಮದ ಪದವಿ ಪ್ಲಸ್ B.Ed ಆಗಿದ್ದರೆ ನೀವು ಪತ್ರಿಕೆ 2 ಪರೀಕ್ಷೆ ಬರೆಯಬಹುದು. ಇದಕ್ಕಿಂತ ಮುಂಚಿತವಾಗಿ ನೀವು ಡಿಗ್ರಿ ಪ್ಲಸ್ B.Ed ಹೊಂದಿದರೆ ನೀವು ಪೇಪರ್ 1 ಮತ್ತು ಪೇಪರ್ 2 ಎರಡನ್ನೂ ಸಹ ಬರೆಯಬಹುದಿತ್ತು. ಆದರೆ ಪ್ರಸ್ತುತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆರ್ಡರ್ದಿಂದ ಇದೇ ಸಲ ಈ ಪದ್ಧತಿಯನ್ನು ಕೈಬಿಡಲಾಗಿದೆ. ನೀವು ಡಿಗ್ರಿ ಆಮೇಲೆ B.Ed ಹೊಂದಿದರೆ ಪೇಪರ್ 2 ಮಾತ್ರ ಅರ್ಹತೆ ಎಂದು ಕೋರ್ಟ್ ತೀರ್ಮಾನಿಸಲಾಗಿದೆ. ಮುಂದೆ ಪರೀಕ್ಷಾ ಶುಲ್ಕವನ್ನು ನೋಡೋದಾದರೆ, ನೀವು ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ ನೀವು ಎಕ್ಸಾಮ್ ಬರೀತೀರಿ ಅಂತಂದರೆ ಸಾಮಾನ್ಯ ವರ್ಗ 2A 2B 3A 3B ಇವರಿಗೆ ರೂಪಾಯಿ 700 ಭರಿಸಬೇಕು. ನಂತರ ನೀವು ಪತ್ರಿಕೆ 1 ಹಾಗೂ ಪತ್ರಿಕೆ 2 ಎರಡನ್ನೂ ಸಹ ಪರೀಕ್ಷೆ ಬರೀತೀರಿ ಅಂತಂದರೆ ನೀವು 1,000 ರೂಪಾಯಿಯನ್ನು ಆನ್ಲೈನ್ದಲ್ಲಿ ಪೇ ಮಾಡಬೇಕು. ಹಾಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಕ್ಯಾಟಗರಿ 1ದವರಿಗೆ ನೀವು ಪತ್ರಿಕೆ 1 ಅಥವಾ ಪತ್ರಿಕೆ 2 ಮಾತ್ರ ಬರೀತೀರಿ ಅಂತಂದರೆ ನೀವು ರೂಪಾಯಿ 350 ಶುಲ್ಕ ಭರ್ನಾ ಮಾಡಬೇಕು.
ಇದೇ ತರಹ ನೀವು ಪತ್ರಿಕೆ 1 ಹಾಗೂ ಪತ್ರಿಕೆ 2 ಎರಡನ್ನೂ ಸಹ ಬರಿತೀರಿ ಅಂತಂದರೆ ರೂಪಾಯಿ 500 ನೀವು ಭರ್ನಾ ಮಾಡಬೇಕು. ನಂತರ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳಿಗೆ ಯಾವುದೇ ತರಹದ ಪರೀಕ್ಷಾ ಶುಲ್ಕವನ್ನು ಇರುವುದಿಲ್ಲ. ನೀವು ಪರೀಕ್ಷಾ ಶುಲ್ಕವನ್ನು ತುಂಬುವ ಕೊನೆಯ ದಿನಾಂಕ 10/11/2025 ಇರುತ್ತದೆ. ನೀವು ಆನ್ಲೈನ್ ಮುಖಾಂತರ ಮಾತ್ರ ಶುಲ್ಕವನ್ನು ತುಂಬಬಹುದು. ಯಾವುದೇ ತರಹದ ಚಲನ್ ಕೂಡ ಇರುವುದಿಲ್ಲ. ಈಗ ನಾವು ಮುಂದಕ್ಕೆ ಹೋಗೋಣ. ಪತ್ರಿಕೆ 1 ಇದರಲ್ಲಿ 150 ಪ್ರಶ್ನೆಗಳು ಇರುತ್ತವೆ ಹಾಗೂ 150 ಅಂಕಗಳು ಇರ್ತವೆ. ಇಲ್ಲಿ ಭಾಷೆ 1 ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿಯಾಗಿದ್ದರೆ ಭಾಷೆಗೆ 1 ಕಡ್ಡಾಯವಾಗಿ ಕನ್ನಡವನ್ನು ಆಯ್ಕೆ ಮಾಡಬೇಕು. ಭಾಷೆ 2 ನೀವು ಆಯ್ಕೆ ಮಾಡುವಾಗ ನಿಮಗೆ ಯಾವುದು ಇಷ್ಟವಾದಲ್ಲಿ ನೀವು ಆಯ್ಕೆ ಮಾಡಬಹುದು. ಕನ್ನಡವನ್ನು ನೀವು ಭಾಷೆ 1 ಕನ್ನಡವನ್ನು ಆಯ್ಕೆ ಮಾಡಿರ್ತೀರಿ, ಅದನ್ನು ಹೊರತುಪಡಿಸಿ ನೀವು ಬೇರೆ ಭಾಷೆಯನ್ನು ಆಯ್ಕೆ ಮಾಡಬಹುದು. ಹಾಗೆ ಇದೇ ತರಹ ನೀವು ಬೇರೆ ಮಾಧ್ಯಮ ಅಭ್ಯರ್ಥಿಯಾಗಿದ್ದರೆ ಅಂದರೆ ಉರ್ದು, ಮರಾಠಿ, ತೆಲುಗು, ತಮಿಳ್ ಇತ್ಯಾದಿ ಆಗಿದ್ದರೆ ನೀವು ಭಾಷೆ 1 ನೀವು ಓದಿದಂತಹ ಭಾಷೆಯನ್ನು ಆಯ್ಕೆ ಮಾಡಬೇಕು. ಅಂದರೆ ಉರ್ದು ಮೀಡಿಯಂ ಅಭ್ಯರ್ಥಿ ಇದ್ದರೆ ನೀವು ಉರ್ದು ತಗೋಬೇಕು. ಭಾಷೆ 2 ನಿಮಗೆ ಇಷ್ಟವಾದಲ್ಲಿ ನೀವು ಆಯ್ಕೆ ಮಾಡಬಹುದು. ಭಾಷೆ 1ಕ್ಕೆ 30 ಪ್ರಶ್ನೆ ಹಾಗೂ 30 ಅಂಕಗಳು ಇರ್ತವೆ. ಭಾಷೆ 2ಕ್ಕೂ ಸಹ 30 ಪ್ರಶ್ನೆ ಹಾಗೂ 30 ಅಂಕಗಳು ಇರ್ತವೆ. ಇಲ್ಲಿ 3ನೇತೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ. ಇದು ಕಡ್ಡಾಯವಾಗಿ ಎಲ್ಲರಿಗೂ ಸೇಮ್ ಇರ್ತದೆ. ಇಲ್ಲೇ 30 ಅಂಕ ಮತ್ತು 30 ಪ್ರಶ್ನೆಗಳು ಇರ್ತವೆ. 4ನೇತೆ ಗಣಿತ. ನೀವು ಇಲ್ಲೇ ಆರ್ಟ್ಸ್ ಓದಿದರೂ ಸಹ ಇಲ್ಲೇ ಗಣಿತವನ್ನು ಬರೆಯಬೇಕು. ಗಣಿತಿಗೆ 30 ಅಂಕಗಳು ಇರ್ತವೆ ಹಾಗೂ 30 ಪ್ರಶ್ನೆಗಳು ಇರ್ತವೆ. ನೆಕ್ಸ್ಟ್ 5ನೇತೆ ಪರಿಸರ ಅಧ್ಯಯನ. ಇದಕ್ಕೂ ಸಹ 30 ಅಂಕಗಳು ಇರ್ತವೆ ಹಾಗೂ 30 ಪ್ರಶ್ನೆಗಳು ಇರ್ತವೆ. ಮುಂದಕ್ಕೆ ಹೋಗೋಣ. ಪತ್ರಿಕೆ 2 ನೀವು ಬರೆಯುವಾಗ ಇಲ್ಲಿ ಭಾಷೆ 1 ಸಹ ನೀವು ಕನ್ನಡ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ಕನ್ನಡವನ್ನು ಆಯ್ಕೆ ಮಾಡಬೇಕು. ಭಾಷೆ 2 ನಿಮಗೆ ಯಾವುದು ಇಷ್ಟವಾದಲ್ಲಿ ನೀವು ಆಯ್ಕೆ ಮಾಡಬಹುದು. ಹಾಗೆ ಇದೇ ತರಹ ಬೇರೆ ಮಾಧ್ಯಮ ಅಭ್ಯರ್ಥಿ ಆಗಿದ್ದರೆ ನೀವು ಭಾಷೆ 1 ಆಯ್ಕೆ ಮಾಡಿ, ಭಾಷೆ 2 ನಿಮಗೆ ಯಾವುದೇ ಇಷ್ಟವಾದಲ್ಲಿ ನೀವು ಆಯ್ಕೆಯನ್ನು ಮಾಡಬಹುದು. ಇಲ್ಲಿ 3ನೇತೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ. ಇದು ಕಡ್ಡಾಯವಾಗಿ ಇರ್ತದೆ. ಇಲ್ಲಿ 4ನೇತೆ ನೀವು ಸೈನ್ಸ್, ನೀವು ಪದವಿಯಲ್ಲಿ ವಿಜ್ಞಾನ ಮತ್ತು ಗಣಿತ ಓದಿದರೆ, ನೀವು ಪದವಿಯಲ್ಲಿ BSc ಓದಿದರೆ ಅಥವಾ CBZ ಓದಿದರೆ ಇಲ್ಲೇ ಗಣಿತ ಹಾಗೂ ವಿಜ್ಞಾನ ಇಲ್ಲೇ 60 ಪ್ರಶ್ನೆಗಳು ಇರ್ತವೆ ಹಾಗೂ 60 ಅಂಕಗಳು ಇರ್ತವೆ. ನೀವು ಪದವಿಯಲ್ಲಿ BA ಮಾಡಿದರೆ ನಿಮಗೆ ಇಲ್ಲೇ ಸಮಾಜ ವಿಜ್ಞಾನದ್ದು 60 ಪ್ರಶ್ನೆ ಹಾಗೂ 60 ಅಂಕಗಳು ಇರ್ತವೆ. ಎಲ್ಲ ಸೇರಿ ಒಟ್ಟಾರೆಯಾಗಿ ನಿಮಗೆ 150 ಪ್ರಶ್ನೆಗಳು ಇರ್ತವೆ ಹಾಗೂ 150 ಅಂಕಗಳು ಇರ್ತವೆ. ನೀವು 60% ಅಂಕವನ್ನು ಪಡೆದರೆ ಮಾತ್ರ ನೀವು ಅರ್ಹತೆಯನ್ನು ಪಡೆಯುತ್ತೀರಿ. 60% ಅಂದರೆ ಕಂಪಲ್ಸರಿ ನೀವು 90 ಅಂಕಗಳನ್ನು ಕೂಡ 90 ಅಂಕಗಳು ಪಡೆಯಬೇಕು. 1 ಅಂಕನ್ನು ಸಹ ಕಡಿಮೆ ಆದರೆ ನೀವು ಅನರ್ಹರಾಗಿರ್ತೀರಿ. ನಾವು ಮುಂದಕ್ಕೆ ಹೋದರೆ ಇಲ್ಲಿ ಲಾಸ್ಟ್ ಹಾಲ್ ಟಿಕೆಟ್ದಲ್ಲಿ ನಿಮಗೆ ಟೈಮ್ ಟೇಬಲ್ ಕೊಟ್ಟಿರ್ತಾರೆ. ನೀವು ಪರೀಕ್ಷೆ 1 ಬರೆಯುವಾಗ ಕಡ್ಡಾಯವಾಗಿ ಬೆಳಗ್ಗೆ 9 ಗಂಟೆಗೆ ಪರೀಕ್ಷಾ ಕೊಠಡಿಯಲ್ಲಿ ಇರಬೇಕು ಹಾಗೂ 9 ರಿಂದ 9:15 ಪ್ರವೇಶ ಪತ್ರಗಳ ಪರಿಶೀಲನೆ ಹಾಗೂ
9:15 ನಂತರ ನಿಮಗೆ ಕೊಠಡಿಯಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. 9:25ಕ್ಕೆ ನಿಮಗೆ ಉತ್ತರ ಪತ್ರಿಕೆಗಳು ನೀಡುತ್ತಾರೆ. 9:30ಕ್ಕೆ ನಿಮಗೆ ಪರೀಕ್ಷಾ ಚಾಲನೆ ಆಗುತ್ತದೆ. ಪರೀಕ್ಷಾ ಪ್ರಾರಂಭ ಆಗುತ್ತದೆ. ಆಮೇಲೆ 12 ಗಂಟೆಗೆ ಇದು ಪರೀಕ್ಷೆ ಮುಕ್ತಾಯ ಆಗುತ್ತದೆ. ಅದೇ ರೀತಿ ಮಧ್ಯಾಹ್ನ ಟೈಮ್ದಲ್ಲಿ ನಿಮಗೆ 1:15ಗೆ ಪರೀಕ್ಷಾ ಕೊಠಡಿಗೆ ಹಾಜರಿರಬೇಕು. ನಿಮಗೆ ಇಲ್ಲೇ 2 ಗಂಟೆಗೆ ಪರೀಕ್ಷಾ ಪ್ರಾರಂಭ ಆಗುತ್ತದೆ ಹಾಗೂ 4:15 ಗಂಟೆಗೆ ಪರೀಕ್ಷೆಯನ್ನು ಮುಕ್ತಾಯವಾಗುತ್ತದೆ. ಸೊ ಆಲ್ ದ ಬೆಸ್ಟ್. ವಿಡಿಯೋವನ್ನು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಶೇರ್ ಮಾಡಿರಿ. ಧನ್ಯವಾದಗಳು.